ನೀವು ಯಾವತ್ತಾದರೂ ಈ ಗುಳ್ಳಕ್ಕಿ ಹುಂಡಿನ ಟ್ರೈ ಮಾಡಿದ್ದೀರಾ? ಹೋಗ್ಲಿ ಬಿದ್ರಕ್ಕಿಲ್ ಮಾಡಿರ್ತಕ್ಕಂಥ ಪಾಯಸನಾದರೂ ಟ್ರೈ ಮಾಡಿದ್ದೀರಾ? ಇಲ್ಲ ಅಂದರೆ ನೀರು ಪುಂಡಿ ಜೊತೆಗೆ ಮಾವಿನಕಾಯಿ ಶುಂಠಿ ಚಟ್ನಿನ ಟ್ರೈ ಮಾಡಿದ್ದೀರಾ? ಇದೆಲ್ಲ ಟ್ರೈ ಮಾಡಿರೋದ್ರಲ್ಲಿ ನೀವು ಹೆಸರಂತೂ ಕೇಳಿರೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ರೀಸೆಂಟಾಗಿ ನಾನು ಒಂದು ಕಾಂಪಿಟೇಷನ್ನ ವಿಸಿಟ್ ಮಾಡಿದ್ದೆ. ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ನಡೆಸಿದಂಥ ರಾಜ್ಯ ಮಟ್ಟದ ಸಿರಿಧಾನ್ಯ ಮತ್ತು ಮರೆತು ಹೋದ ಖಾದ್ಯಗಳ ಪಾಕ ಸ್ಪರ್ಧೆನ ಏರ್ಪಾಟ್ ಮಾಡಿದ್ರು. ಸೊ ನಾವು ವಿಸಿಟ್ ಮಾಡಿದ್ದು ಮರೆತು ಹೋದ ಖಾದ್ಯಗಳ ಪಾಕ ಸ್ಪರ್ಧೆ ದಿನ. ಎಲ್ಲಿ ಅಂತ ಕೇಳ್ತಾ ಇದ್ದೀರಾ? ಸ್ಲರ್ಪ್ ಕಲಿನರಿ ಅಕಾಡೆಮಿಲಿ ಈ ಕಾಂಪಿಟೇಷನ್ನ ಏರ್ಪಾಟ್ ಮಾಡಿದ್ರು. ಇವ್ರು ಯಾರು ಸಾಮಾನ್ಯವಾದವರಂತೂ ಅಲ್ಲ ಗುರು. ಇವರೆಲ್ಲರೂ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಫಸ್ಟ್ ಪ್ರೈಸ್ ನ ಗೆದ್ದಿರೋರು. ಸೊ ಈಗ ಫೈನಲಿಸ್ಟ್ ಆಗಿ ಸ್ಟೇಟ್ ಲೆವೆಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಇವ್ರು ಮಾಡ್ತಾ ಇರೋ ಅಡಿಗೆ ನೋಡಿ ಬಾಯಲ್ಲಿ ನೀರು ಬರ್ತಾ ಇದ್ರೆ, ಇನ್ನೊಂದ್ ಕಡೆ ಜಡ್ಜಸ್ ಇವ್ರು ಮಾಡಿರೋ ಅಡಿಗೆನೆಲ್ಲ ರಿವ್ಯೂ ಮಾಡ್ತಾ ಇದ್ರು. ಏನೇ ಹೇಳಿ, ನೀವು ಯಾವುದೇ ತರ ಅಡಿಗೆ ಮಾಡಿದ್ರು ಅದಕ್ಕೆ ಪ್ರೆಸೆಂಟೇಷನ್ ಅನ್ನೋದು ತುಂಬಾನೇ ಮುಖ್ಯ ಅಂತ ಇಲ್ಲಿ ಬಂದ ಮೇಲೆ ನನ್ಗೆ ಗೊತ್ತಾಯ್ತು. ಇನ್ನು ಈ ಮರೆತು ಹೋದ ಖಾದ್ಯಗಳ ಪಾಕ ಸ್ಪರ್ಧೆನ ನೋಡೋದಕ್ಕೆ ಮತ್ತೆ ಜಡ್ಜ್ ಮಾಡೋದಕ್ಕೆ ಮಿನಿಸ್ಟರ್ ಆಗಿರ್ತಕ್ಕಂಥ ಚೆಲುವರಾಯ ಸ್ವಾಮಿ ಅವರು ಬಂದಿದ್ರು. ಇನ್ನು ಚೀಫ್ ಗೆಸ್ಟ್ ಆಗಿ ವಿನಯ ಪ್ರಸಾದ್ ಮೇಡಮ್ ಅವರು ಕೂಡ ಬಂದಿದ್ರು. ಗ್ಯಾಪ್ ಅಲ್ಲಿ ನಾನು ಕೂಡ ಕೆಲವೊಂದು ಐಟಮ್ಸ್ ನ ಟ್ರೈ ಮಾಡಿದೆ. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಟಫ್ ಕಾಂಪಿಟೇಷನ್ ಅಂತಾನೆ ಹೇಳ್ಬೋದು. ಇದೇ ತಿಂಗಳು 23, 24, 25ರಂದು ಬ್ಯಾಂಗ್ಳೂರ್ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮಿಲೆಟ್ಸ್ ಅಂಡ್ ಆರ್ಗಾನಿಕ್ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಕೂಡ ನಡೀತಾ ಇದೆ. ಮಿಲೆಟ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು. ಮಿಸ್ ಮಾಡದೆ ವಿಸಿಟ್ ಮಾಡಿ.